ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ಗರ್ಭಿಣಿಯರಿಗೆ ಕಾಲೂತ ಯಾಕೆ ಬರುತ್ತೆ ಅಂತ ಹೇಳಕ್ಕೆ ಬಂದಿದ್ದೀನಿ. ಆ್ಯಂಡ್ ನಾನು ಲಾಸ್ಟ್ ವೀಡಿಯೋಗಳೆಲ್ಲ ಹಾಕಿದ್ದೀನಿ. NT ಸ್ಕ್ಯಾನ್ ಬಗ್ಗೆ, ಲೋಲೈನ್ ಪ್ಲೆಸೆಂಟಾ, ಸಬ್ಕಾರ್ನಿಕ್ ಹಿಮೋಟೋಮಾ ಮತ್ತು ಅನಾಮಲಿ ಸ್ಕ್ಯಾನ್ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಹೇಳಿದ್ದೀನಿ. ಬೇಕಾದರೆ ನಾನು ಯೂಟ್ಯೂಬ್ ಓಪನ್ ಮಾಡಿ ಅದರಲ್ಲಿ ಎಲ್ಲ ವೀಡಿಯೋಸು ಸಿಗುತ್ತೆ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಲ್ಲದೆ ನೋಡ್ತಾ ಇದ್ದೀರಾ ನನ್ನ ವೀಡಿಯೋನ ತುಂಬ ಜನ. ನಿಮಗೇನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಬನ್ನಿ, ಕಾಲೂತ ಯಾಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಕೆಲವರಿಗೆ BP ಜಾಸ್ತಿ ಆದರೆ ಕಾಲೂತ ಜಾಸ್ತಿ ಆಗುತ್ತೆ. ಮತ್ತು ಬ್ಲಡ್ ಪ್ರೆಷರು, ಅದೇ BP ಪ್ರೆಷರು, ಶುಗರು. ನೀವು ಒಂದು ಕಾಲೂತ ಬಂದರೆ ಪ್ರಾಬ್ಲಮ್ ಇದೆ ಅಂತ ಅರ್ಥ. 2 ಕಾಲೂತ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ. ನಾರ್ಮಲಾಗಿ ಕೆಲವರಿಗೆ ನಾರ್ಮಲಾಗಿ ಬರುತ್ತೆ. ಬಟ್ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಕಾಲೂತ ಸ್ಟಾರ್ಟ್ ಆದ ತಕ್ಷಣ ಡಾಕ್ಟರ್ ಹತ್ರ ವಿಸಿಟ್ ಮಾಡಿ. ವಿಸಿಟ್ ಮಾಡಿದಾಗ ನಿಮ್ಮದು BP ಚೆಕ್ ಮಾಡ್ತಾರೆ, ಶುಗರ್ ಚೆಕ್ ಮಾಡ್ತಾರೆ, ಬ್ಲಡ್ ಎಷ್ಟಿದೆ ಚೆಕ್ ಮಾಡ್ತಾರೆ, ಥೈರಾಯ್ಡ್ ಚೆಕ್ ಮಾಡ್ತಾರೆ. ಇದೆಲ್ಲ ನಾರ್ಮಲ್ ಆಗಿದ್ದರೆ ಕಾಲೂತ ಬಂದ್ರೂ ನೋ ಪ್ರಾಬ್ಲಮ್. ಅದು ಡೈಲಿ ಬಂದ್ರೂ ನೋ ಪ್ರಾಬ್ಲಮ್. ನೀವು ಅದಕ್ಕೆ ಮನೆಯಲ್ಲಿ ಏನಾದರೂ ಮಾಡ್ಕೋಬೋದು. ಬಿಸಿ ನೀರು, ಉಪ್ಪು ಕಾಯಿಸಿ ಕಾಲನ್ನ ಇಟ್ಕೋಬೋದು. ಆವಾಗ ನಾರ್ಮಲ್ ಆಗುತ್ತೆ. ಆಮೇಲೆ ವಾಕ್ ಮಾಡಿದ್ರೂ ಕಡಿಮೆ ಆಗುತ್ತೆ. ಕೆಲವರಿಗೆ ವಾಕ್ ಮಾಡಿದ್ರೆ ಕಡಿಮೆ ಆಗೋಲ್ಲ. ರೆಸ್ಟಲ್ಲೇ ಇರಬೇಕು ಅವರು. ಅಂದರೆ ದಿಂಬಿಟ್ಕೋಬೇಕು, ಕಾಲು ಎತ್ತರದಲ್ಲಿ ಇಟ್ಕೋಬೇಕು. ಆವಾಗ ಕರೆಕ್ಟ್ ಆಗುತ್ತೆ. ಇನ್ನು ಕೆಲವ್ರಿಗೆ ಸಮಸ್ಯೆ ಇದ್ದರೆ ಡಾಕ್ಟರು ಮೆಡಿಸನ್ ಕೊಡ್ತಾರೆ, ಅದನ್ನು ತೊಗೊಂಡ್ರೆ ಕರೆಕ್ಟ್ ಆಗುತ್ತೆ ಅಷ್ಟೇ. ಒಂದು ಕಾಲೂತ ಮಾತ್ರ ಬಂದು ತಲೆನೋವು, ಎದೆ ಉರಿ ಅವೆಲ್ಲ ಬರ್ತಾ ಇದ್ದಾವೆ ಅಂತಂದರೆ ಪ್ರಾಬ್ಲಮ್ ಇದೆ ಅಂತ ಅರ್ಥ. ನೀವು ಹೋಗಿ ಡಾಕ್ಟರ್ನ ವಿಸಿಟ್ ಮಾಡಿ, ನಿಮಗೆ ಸಜೆಸ್ಟ್ ಮಾಡ್ತಾರೆ ಏನಂತ. ಇಷ್ಟೇ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಕಾಲೂತದ ಬಗ್ಗೆ. ಯಾರ್ಯಾರಿಗೆ ಕಾಲೂತ ಬರ್ತಿದೆ